ತಮಿಳಲ್ಲಿ ಮೆನ್ಷನ್ ಮಾಡಿರಂಗೆ ಗಿಲ್ಲಿ ಮತ್ತೆ ಕಾವ್ಯ ಮಾಡಿರೋ ಎಡ್ವರ್ಟಿಂದ ಟಾಪ್ 3 ಹಾಗೆ ಬಾಟಮ್ 3 ವೋಟಿಂಗ್ ರಿಸಲ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಉಲ್ಟಾ ಪಲ್ಟಾ ಚೇಂಜಸ್ ಗಳಾಗಿದೆ. ಆಕ್ಚುಲಿ ಗಿಲ್ಲಿ ಮತ್ತೆ ಕಾವ್ಯ ಮಾಡಿದ ಎಡ್ವರ್ಟ್ ಆದ್ರೂ ಏನು, ಈ ವೋಟಿಂಗ್ ರಿಸಲ್ಟ್ ನ ಚೇಂಜಸ್ ಇಂದ ಯಾರೆಲ್ಲ ಸ್ಪರ್ಧಿಗಳು ಯಾವ್ದೆಲ್ಲ ಸ್ಥಾನಗಳಲ್ಲಿ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿನ್ನೆ ಬಿಗ್ ಬಾಸ್ ಜೋಡಿಗಳಿಗೆ ಬಾಲ್ ಟಾಸ್ಕ್ ಕೊಟ್ಟಿರ್ತಾರೆ. ಈ ಬಾಲ್ ಟಾಸ್ಕ್ ಅಲ್ಲಿ ಬಾಲ್ ವ್ಯಾಲ್ಯೂ ಏನಿರುತ್ತೆ ಅದು 5 ತರ ಡಿವೈಡ್ ಆಗಿರುತ್ತೆ. 10, 20, 30, 50 ಜೊತೆಗೆ 200. ಈ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಸೇರ್ಕೊಂಡು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನಾವೆಲ್ಲರಿಗಿನ್ನ ಫಸ್ಟ್ ಒಳ್ಳೆ ಸ್ಕೋರ್ ಮಾಡ್ಬೇಕಂತ 200 ವ್ಯಾಲ್ಯೂ ಇರೋ ಬಾಲ್ಗೆ ಕೈ ಹಾಕ್ಬಿಡ್ತಾರೆ. ಬಟ್ ಅದು ಕೈ ಗ್ರಿಪ್ಗೆ ಸಿಗ್ತಾರಲ್ಲ, ಹಂಗ ಆಗ್ಬಿಡುತ್ತೆ. ಬೇರೆ ಜೋಡಿಗಳು 50 ವರ್ತಿರೋ ಬಾಲ್ ನ ತಮ್ಮ ನೆಟ್ಗೆ ಫಸ್ಟ್ ಹಾಕೊಂಡ್ಬಿಟ್ಟು ಒಳ್ಳೆ ಸ್ಕೋರ್ ಮಾಡ್ಕೊಂತಾರೆ. ನೆಕ್ಸ್ಟ್ 200ಗೆ ಕೈ ಹಾಕ್ತಾರೆ. ಬಟ್ ಇವ ಪ್ಲಾನೇ ಮಾಡಲ್ಲ. ಇಬ್ರು ಈ ಕೋಆರ್ಡಿನೇಷನ್ ಇಲ್ಲದೆ ಕಿತ್ತಾಡ್ಕೊಂಡು ಈ ತರ ಮಾಡಿ ಸೋಲ್ತಾರೆ. ಇವ್ರು ಮಾಡಿರೋ ಈ ಅಡ್ವರ್ಟ್ ಇಂದ ಅಭಿಷೇಕ್ ಮತ್ತೆ ಚೈತ್ರ ಅವರು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೆದ್ಬಿಟ್ಟು ಅಭಿಷೇಕ್ ಮತ್ತೆ ಸ್ಪಂದನ ಅವರು ಈ ವಾರದ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಮೇನ್ ಟಾಪಿಕ್ ನಿನ್ನೆ ಮತ್ತೆ ಇವತ್ತಿನ ವೋಟಿಂಗ್ ರಿಸಲ್ಟ್ ನ ಕಂಪಾರಿಸನ್ ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ಗೆ ವಿಸಿಟ್ ಮಾಡಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ರಾಶಿಕಾ ಶೆಟ್ಟಿ ಅವರು 9th ಪ್ಲೇಸ್ ಅಲ್ಲಿ ಇದ್ದಾರೆ. ನಿನ್ನೆ ಇವರು 7th ಪ್ಲೇಸ್ ಅಲ್ಲಿ ಇದ್ರು. 9th ಪ್ಲೇಸ್ ಗೆ ಏನಕ್ಕೆ ಅಂತ ನೋಡೋದಾದ್ರೆ, ರಘು ಅವರು ಟಾಸ್ಕ್ ಅಲ್ಲಿ ಗೆದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಈ ಇಬ್ರು ಜೋಡಿಗಳನ್ನ ಸೂರಜ್ ಮತ್ತೆ ರಾಶಿಕಾ ಅವ್ರನ್ನ ಆಚೆ ಇಟ್ಟಿದ್ರು. ಸೊ ಇವ್ರಿಗೆ ಯಾವ್ದು ಟಾಸ್ಕ್ ಸಿಕ್ಕಿಲ್ಲ. ಇನ್ನು 8th ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಸೂರಜ್ ಸಿಂಗ್ ಅವರು ಇದ್ದಾರೆ. ಇವರಿಬ್ರು ಜೊತೆಗೆ 8th ಮತ್ತೆ 9th ಅಲ್ಲಿ ಪಕ್ಕನೇ ಇದ್ದಾರೆ ಅಂತ ಹೇಳ್ಬೋದು. 7th ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಅಭಿಷೇಕ್ ಅವರು ಇದ್ದಾರೆ. ನಿನ್ನೆ ಇವರು 9th ಪ್ಲೇಸ್ ಅಲ್ಲಿ ಇದ್ರು, ಇವತ್ತು 7th ಪ್ಲೇಸ್ ಜಂಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದಿರೋದ್ರಿಂದ ಜನರು ಇದನ್ನ ತಲೆಯಲ್ಲಿ ಹಿಡ್ಕೊಂಡು ವೋಟ್ಗಳು ಹಾಕ್ಬಿಟ್ಟು 7th ಪ್ಲೇಸ್ ಗೆ ತಂದು ಕೂರಿಸಿದ್ದಾರೆ ಇವತ್ತು ಇವ್ರನ್ನ. ಇನ್ನು ಈ ವೋಟಿಂಗ್ ರಿಸಲ್ಟ್ ನ 6th ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ 6th ಪ್ಲೇಸ್ ಅಲ್ಲಿ ಸ್ಪಂದನ ಅವರು ಇದ್ದಾರೆ. ಇವರು ನಿನ್ನೆ ಕೂಡ 6th ಪ್ಲೇಸ್ ಅಲ್ಲಿ ಇದ್ರು. ಇವ್ರ ಕಾಲ್ ಇಂಜೂರ್ ಆಗಿರೋದ್ರಿಂದ ಅವ್ರು ಹೆಂಗಿದ್ದಾರೋ ಅವ್ರ ರ್ಯಾಂಕಿಂಗ್ ಕೂಡ ಹಂಗೆ ಇದೆ. 5th ಪ್ಲೇಸ್ ಗೆ ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಧ್ರುವಂತ್ ಅವ್ರು ಬಂದಿದ್ದಾರೆ. ಆಕ್ಚುಲಿ ಇವರು ನಿನ್ನೆ 4th ಪ್ಲೇಸ್ ಅಲ್ಲಿ ಇದ್ರು, ಇವತ್ತು 5th ಗೆ ಬಂದಿದ್ದಾರೆ. ಯಾಕಂದ್ರೆ ಮಾಳು ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಮಾಡಿದ್ರಿಂದ ಇವ್ರು ಇವತ್ತು 5th ಗೆ ಬಂದಿದ್ದಾರೆ 4th ಇಂದ. 4th ಪ್ಲೇಸ್ ಗೆ ಮಾಳು ಅವರು ಬಂದಿದ್ದಾರೆ. ಧ್ರುವಂತ್ ಅವ್ರನ್ನ ಹಿಂದೆ ಇಟ್ಬಿಟ್ಟು ಈ ವೋಟಿಂಗ್ ರಿಸಲ್ಟ್ ಅಲ್ಲಿ ನಿನ್ನೆ ಸಾಕಾದಾಗ ಟಾಸ್ಕ್ ಮಾಡಿದ್ರು ರಕ್ಷಿತಾ ಜೊತೆ ಸೇರ್ಕೊಂಡು. ಇನ್ನು 3rd ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಕಾವ್ಯ ಅವರು ಇದ್ದಾರೆ. ನಿನ್ನೆ ಇವರು 2nd ಪ್ಲೇಸ್ ಅಲ್ಲಿ ಇದ್ರು, 3rd ಪ್ಲೇಸ್ ಗೆಲ್ದ್ಬಿಟ್ಟವ್ರೆ. ಇವ್ರು ಮಾಡಿದ ಎಡವಟ್ಟಿಗೆ ಜನಗಳು ವೋಟ್ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. 2nd ಪ್ಲೇಸ್ ಗೆ ರಕ್ಷಿತಾ ಶೆಟ್ಟಿ ಅವರು ಬಂದಿದ್ದಾರೆ. ಆಕ್ಚುಲಿ ಇವರು ನಿನ್ನೆ 3rd ಪ್ಲೇಸ್ ಅಲ್ಲಿ ಇದ್ರು. ಈಗ 3rd ಪ್ಲೇಸ್ ಅಲ್ಲಿ ಕಾವ್ಯನ ಕಳಿಸ್ಬಿಟ್ಟು ಇವ್ರು 2nd ಗೆ ಬಂದು ನಿಂತವ್ರೆ. ಇನ್ನು 1st ಪ್ಲೇಸ್ ಆಬ್ವಿಯಸ್ಲಿ ಗಿಲ್ಲಿ ಅಂತ ಎಂಟರ್ಟೈನರ್. ಅವ್ರಿಗೆ ವೋಟ್ಗಳು ಹಂಗೆ ಸುರಿಮಳೆ ತರ ಸುರಿತಾ ಇದೆ. 1st ಪ್ಲೇಸ್ ನ ಯಾರು ಕಿತ್ಕೊಳಕ್ ಆಗಲ್ಲ ಅನ್ಸುತ್ತೆ. ಆ ಲೆವೆಲ್ಗೆ ವೋಟ್ಗಳು ಬರ್ತಾ ಇದೆ. ಟಾಪ್ 1 ಅಲ್ಲೇ ಇದ್ದಾರೆ ಅವರು. ಸೊ ಇದಾಗಿತ್ತು ನಿನ್ನೆ ಮತ್ತು ಇವತ್ತಿನ ವೋಟಿಂಗ್ ರಿಸಲ್ಟ್ ನ ಕಂಪಾರಿಸನ್, ಜೊತೆಗೆ ಗಿಲ್ಲಿ ಮತ್ತು ಕಾವ್ಯ ಅವರು ಮಾಡ್ಕೊಂಡಿರೋ ಎಡ್ವರ್ಟಿನ ಡಿಸ್ಕಷನ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇನ್ನಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.